ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ನಮ್ದು ಆಲಿಸುವ ಸರ್ಕಾರ, ಈ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆಲಿಸುವ ಸರ್ಕಾರ ಅನ್ನುವಂತ ಮಾತನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೂಡ ನೋಡಿದ್ದೇನೆ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ವಿನಂತಿ ಮಾಡ್ತೇನೆ, ನೀವು ಇನ್ಯಾರ್ದೋ ಭಾಷಣ ಕೇಳಿ ಬಹಳ ಚೆನ್ನಾಗಿದೆ ಅಂತ ಹೇಳೋದು ಆಮೇಲೆ, ನಿಮ್ಮ ಸರ್ಕಾರ ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ಮಾರುವೇಷದಲ್ಲಿ ಹೋಗಿ. ನೀವು ಮಾರುವೇಷದಲ್ಲಿ ವಿಕಾಸೋದಕ್ಕೋ MS ಬಿಲ್ಡಿಂಗಿಗೋ ಅಥವಾ ಇನ್ಯಾವುದಾದ್ರು ಒಂದು ಕಚೇರಿಗೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ಮ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ ಅನ್ನುವಂಥದ್ದು ಮಾರುವೇಷದಲ್ಲಿ ಹೋದ್ರೆ ಆ ಕಚೇರಿಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹಿಂಬಾಲಕರನ್ನ ಜಿಲ್ಲಾ ಪಂಚಾಯಿತಿಗಳಿಗೋ ಜಿಲ್ಲೆಗಳಿಗೋ ತಾಲೂಕ್ ಪಂಚಾಯಿತಿಗಳಿಗೋ ಕಳಿಸಿ, ಯಾವ ರೀತಿ ಸರ್ಕಾರದ ಆಡಳಿತ ವೈಖರಿ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಂದಿನ ರಾಜ ಮಹಾರಾಜರು ಕೂಡ ತಮ್ಮ ಆಡಳಿತ ಹೆಂಗಿದೆ ಅಂತ ನೋಡ್ಲಿಕ್ಕೆ ಮಾರುವೇಷದಲ್ಲೇ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಜಾಹೀರಾತುಗಳನ್ನ ಮಾಡಿಕೊಂಡು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅಂತ ಹೊರಟಿದೆ. ನಿಮ್ಮ ಸರ್ಕಾರ ಆತ್ಮಶೋಧನೆಯನ್ನ 2.5 ವರ್ಷದಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಇಂಥ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ನಾನು ಈ ರಾಜ್ಯದ ಆಡಳಿತವನ್ನ 4 ರೀತಿ ವ್ಯಾಖ್ಯಾನಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಆ 4 ವಿಷಯಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ. ಯಾವ ರೀತಿ ನಾನು ಕಂಡಂತೆ 4 ರೀತಿ ಯಾವ ರೀತಿ ಸರ್ಕಾರವನ್ನ ವ್ಯಾಖ್ಯಾನಿಸ್ತೀನಿ ಅಂತ ಕೇಳಿದ್ರೆ, ಒಂದು ಹಳಿ ತಪ್ಪಿದಂತ ಸರ್ಕಾರ ಇದು. ಆರಂಭದಿಂದ ಇವತ್ತಿನ ತನಕ ಹಳಿ ತಪ್ಪಿರುವಂತ ಸರ್ಕಾರ, ಹದ ನೀಡದ ನಾಯಕತ್ವ. 3ನೇದು ಅಸಹಾಯಕ ಮುಖ್ಯಮಂತ್ರಿ. 4ನೇದು ಸಂವೇದನೆ ಇಲ್ಲ, ಸಂಘರ್ಷವೇ ಇಲ್ಲ. ಈ ರೀತಿಯಾದಂತಹ ಒಂದು ಆಡಳಿತವನ್ನ ಕಳೆದ 2.5 ವರ್ಷದ ಅವಧಿಯಲ್ಲಿ ನೀವು ನಡೆಸಿದಿರಿ. ದುರ್ಬಲರಿಗೆ, ಅಸಹಾಯಕರಿಗೆ ಮುಖ್ಯಮಂತ್ರಿಗಳ ಆಡಳಿತ ರಕ್ಷಣೆಯನ್ನ ಕೊಡಬೇಕಾಗಿತ್ತು. ನಿಮ್ದು ಹಳಿ ತಪ್ಪಿದ ಸರ್ಕಾರ ಅಂತ ನಾನು ಯಾಕೆ ಕರೀತೀನಿ ಅಂತ ಕೇಳಿದ್ರೆ, 2.5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಈ ಸರ್ಕಾರ ಮಾಡಿದೆ? ಶಾಸಕರುಗಳನ್ನ ನೀವು ವೈಯಕ್ತಿಕವಾಗಿ ಕರೆದು ಮಾತಾಡಿ. ಅಭಿವೃದ್ಧಿ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆಯಾ ಅನ್ನೋದನ್ನ ನೀವು ಮತ್ತೊಂದ್ಸರಿ ಖಾತ್ರಿ ಮಾಡ್ಕೊಳ್ಳಿ. ಒಬ್ಬೊಬ್ಬ ಶಾಸಕ ತನ್ನ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನೋದನ್ನ ಪದೇ ಪದೇ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಬಂದು ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿನ್ನೆಯ ಅಥವಾ ಮೊನ್ನೆಯ ನಿಮ್ಮ ಕಾಲಿಂಗ್ ಅಟೆನ್ಷನ್ ಅಜೆಂಡಾವನ್ನ ನೀವು ಒಂದ್ಸರಿ ತೆಗೆದು ನೋಡಿ ಮಾನ್ಯ ಅಧ್ಯಕ್ಷರೇ. ಅಲ್ಲಿ ಕೂತಿರುವಂತ ಕೋಳಿವಾಡ್ರು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಅಂತ ಕೇಳಿದ್ರೆ, ಶಾಸಕರ ನಿಧಿಯನ್ನ ಬಳಸ್ಕೊಳ್ಳಿಕ್ಕೆ ನಂಗೆ ಆಗ್ಲಿಲ್ಲ, ಅನುದಾನ ಬಿಡುಗಡೆ ಆಗ್ಲಿಲ್ಲ, ದಯಮಾಡಿ ಆ ಶಾಸಕರ ನಿಧಿಯನ್ನ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಆಡಳಿತ ಪಕ್ಷದ ಶಾಸಕ ಸದನದಲ್ಲಿ ಗಮನವನ್ನು ಸೆಳೀತಾರೆ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಆಡಳಿತದ ಹಳಿ ತಪ್ಪಿದೆ ಅಂತ ನನ್ನ ವಾದ. ನಾನು ಬೆಳಗಾಂ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ, ನೀವು 2 ವರ್ಷದ ಹಿಂದೆ 10 ಕೋಟಿ ರೂಪಾಯಿ ಅನುದಾನವನ್ನ ಪ್ರಾಕೃತಿಕ ವಿಕೋಪದ ಅಡಿನಲ್ಲಿ ಶಾಸಕರುಗಳಿಗೆ ಏನ್ ಕೊಟ್ಟಿದ್ರಿ ವಿಧಾನಸಭಾ ಕ್ಷೇತ್ರಗಳಿಗೆ, 2 ವರ್ಷ ಆದ್ರೂ ಕೂಡ ಅದು ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಎಷ್ಟು ಸಾರಿ ವಿಧಾನಸಭೆನಲ್ಲಿ ಹೇಳೋದು? 2 ವರ್ಷದ ಹಿಂದೆ ನೀವು ಕೊಟ್ಟಿದ್ದೀರಿ ಅಂತ ಒಪ್ಕೊಂಡ ನಂತರವೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಸರಿದಾರಿಯಲ್ಲಿ ಹೋಗಿದೆ ಅಂತ ಹೆಂಗ ನಾವು ಈ ವಂದನಾ ನಿರ್ಣಯನ ಇದರಲ್ಲಿ ವ್ಯಕ್ತ ಮಾಡೋದು? ಪ್ರಗತಿ ಪಥದ ಬಗ್ಗೆ ಮತ್ತೆ ಉಲ್ಲೇಖ ಮಾಡ್ತೀರಿ ಬಜೆಟ್ ರಾಜ್ಯಪಾಲರ ಭಾಷಣದಲ್ಲಿ. 2025ರ ಕೊನೆಯಲ್ಲಿ ಇದೀವಿ ನಾವು. ನನಗೆ ಗೊತ್ತಿದ್ದಂತೆ 2023ರ ಬಜೆಟ್ ನಲ್ಲಿ ಹೇಳಿದ್ರಿ, 24ರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ ಪ್ರಗತಿ ಪಥ ಅಂತ. ಇವತ್ತಿನ ತನಕ ಟೆಂಡರ್ ಆಗ್ಲಿಲ್ಲ. 2 ಬಜೆಟ್ ನಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ರಿ, 3 ರಾಜ್ಯಪಾಲರ ಭಾಷಣದಲ್ಲಿ ಅದನ್ನೇ ಹೇಳಿದ್ರಿ. ಇನ್ನು ADB ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ನಿಮಗೆ. ಅದಕ್ಕೆ ನಾನಾ ರೀತಿಯಾದಂತಹ ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಪ್ರಗತಿ ಪಥ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಇವತ್ತಿನ ತನಕ ನಮ್ಮ ಕ್ಷೇತ್ರಗಳಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಮಾನ್ಯ ಅಧ್ಯಕ್ಷರೇ 1 ಕಿಲೋಮೀಟರ್ ರಸ್ತೆ ನಮ್ಮ ಕ್ಷೇತ್ರಗಳಲ್ಲಿ ಆಗ್ಲಿಲ್ಲ. ಈ ಸರ್ಕಾರ ಬಂದ ನಂತರ 1 ಕಿಲೋಮೀಟರ್ ರಸ್ತೆಯನ್ನ ಡಾಂಬರೀಕರಣ ಮಾಡಲಿಕ್ಕೆ ನಮಗೆ ಆಗ್ಲಿಲ್ಲ. ಗಂಗಾ ಕಲ್ಯಾಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಗಂಗಾ ಕಲ್ಯಾಣಕ್ಕೆ
ಬೋರ್ವೆಲ್ಗಳನ್ನ ಬೇರೆ ಬೇರೆ ನಿಗಮಗಳಿಂದ ತೆಗೆದ ನಂತರ ಎಷ್ಟು ಗಂಗಾ ಕಲ್ಯಾಣಕ್ಕೆ ನೀವು ಟಿಸಿ ಸಂಪರ್ಕ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಯಾವುದೋ ಅಂಬೇಡ್ಕರ್ ನಿಗಮದಲ್ಲೋ ಇನ್ಯಾವುದೋ ನಿಗಮಗಳಲ್ಲಿ ಎಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣದ ಯೋಜನೆಗಳಿಗೆ ಬೋರ್ವೆಲ್ ತೆಗೆಸಿದೀವಿ, ಆ ಪಟ್ಟಿ ಮಾಡಿಕೊಟ್ಟಿದೀವಿ. ಬೋರ್ವೆಲ್ ತೆಗೆದ್ರೆ ಟಿಸಿ ಅಳವಡಿಕೆ ಆಗಲ್ಲ, ಬೋರ್ವೆಲ್ ತೆಗಿಲಿಕ್ಕೆ ಇನ್ನು ರಾಜ್ಯ ಮಟ್ಟ ಟೆಂಡರ್ ಆಗಲಿಲ್ಲ, ಫಲಾನುಭವಿಗಳ ಪಟ್ಟಿ ಆಗಿ 2ನೇ ಪಟ್ಟಿ 3ನೇ ಪಟ್ಟಿ ಬಂದರೂ ಕೂಡ ಮೊದಲನೇ ಪಟ್ಟಿ ಅವನಿಗೆ ಟಿಸಿ ಕೊಡದಲ್ಲೇ ಇರುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳ ವ್ಯವಸ್ಥೆ ಮಾನ್ಯ ಅಧ್ಯಕ್ಷರೇ, 26,000 ರೆವಿನ್ಯೂ ಗ್ರಾಮಗಳಿದೆ ಅಂತ ಹೇಳ್ತಾರೆ ಅಂದಾಜಿನಲ್ಲಿ. ಗ್ಯಾರಂಟಿ ಯೋಜನೆನೇ ಹಾಗಾದ್ರೆ ಅಭಿವೃದ್ಧಿನ ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ನಮ್ ಗ್ಯಾರಂಟಿ ಯೋಜನೆನೇ ಅಭಿವೃದ್ಧಿ ಅನ್ನುವಷ್ಟರ ಮಟ್ಟಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಬರೀ ಗ್ಯಾರಂಟಿನೇ ಅಭಿವೃದ್ಧಿ ಅಂತಾದ್ರೆ ನನಗೆ ಗೊತ್ತಿಲ್ಲ, ಆರ್ಥಿಕ ತಜ್ಞರೇ ಹೇಳಬೇಕು ಹೆಂಗಿದೆ ಅಂತ. ಆಯ್ತು, ನೀವು ಶಕ್ತಿಯಲ್ಲಿ ಕೊಟ್ಟಿದ್ದೀರಿ, ಅದರಲ್ಲಿ ಕೊಟ್ಟಿದ್ದೀರಿ, ನಾನು ಬರ್ತೀನಿ ಮುಂದೆ ಆ ವಿಷಯಕ್ಕೆ. ಅದನ್ನು ಕೊಡ್ತಾ ಕೊಡ್ತಾ ಉಳಿದೆಲ್ಲ ವಿಷಯಗಳನ್ನ ಹೆಂಗ್ ಮರ್ತಿದ್ದೀರಿ ನೀವು ಅಂತ, ಉಳಿದ ಯಾವ ವಿಷಯಗಳಿಗೂ ಕೂಡ ಹೇಗೆ ನ್ಯಾಯ ಕೊಡ್ಲಿಲ್ಲ ಅಂತ ನನ್ನೆ ನಮ್ಮ ಶಾಸಕರು ಹೇಳ್ತಾ ಇದ್ರು. ನಿಮಗೂ ಗೊತ್ತಿದೆ, ಈ ರಾಜ್ಯದ ಬೇರೆ ಬೇರೆ ಸುತ್ತೋಲೆಯ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಸಿಗದಲೆ 911 ಸಿಗದಲೆ 3 ತಿಂಗಳಾಯ್ತು. ಜನ ಮನೆ ಕಟ್ಟುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಪ್ರಾಧಿಕಾರದಲ್ಲಿ ಲೈಸೆನ್ಸ್ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಸರಿ ಸಚಿವರನ್ನ ಜನ ಭೇಟಿ ಮಾಡ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬರ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಅನುದಾನಕ್ಕಿಲ್ಲ, ಈ ಖಾತಾ ಸಿಗ್ತಾ ಇಲ್ಲ, 911 ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗಳು ಪ್ರವಾಸಿ ಕೇಂದ್ರಗಳಲ್ಲ, ಗ್ರಾಮ ಪಂಚಾಯತಿಗಳು ಆಲಿಸುವ ಕೇಂದ್ರಗಳು, ಸಮಸ್ಯೆಗಳನ್ನ ಆಲಿಸುವ ಕೇಂದ್ರಗಳಾಗಬೇಕಾಗಿತ್ತು. ಅಲ್ಲಿ ಏನು ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಪರಿಸ್ಥಿತಿ ಇವತ್ತು ಏನಾಗಬೇಕು? ಈ ಹಿನ್ನೆಲೆಯಲ್ಲಿ ವಿಕಾಸ ವಿರೋಧಿಯಾದಂತ ಸರ್ಕಾರ ಅನ್ನೋದನ್ನ ನಾನು ಹಳಿತಪ್ಪಿದ ಆಡಳಿತದಲ್ಲಿ ಈ ಸರ್ಕಾರದ ಬಗ್ಗೆ ಉಲ್ಲೇಖ ಮಾಡಬೇಕು ಮಾನ್ಯ ಅಧ್ಯಕ್ಷರೇ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.